ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಜಯ ಮೃತ್ಯುಂಜಯ ಶ್ರೀಗಳಿಗೆ ಪಂಚಮಸಾಲಿ ಟ್ರಸ್ಟ್ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ರಾಜಕೀಯ ವಿಚಾರಗಳಲ್ಲಿ ಭಾಗಿಯಾಗಬಾರದು, ರಾಜಕೀಯ ಚಟುವಟಿಕೆಗಳಲ್ಲಿ ನೀವು ತೊಡಗಿಸಿಕೊಳ್ಳಬಾರದು, ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಬಾರದು, ಜೊತೆಗೆ ಯತ್ನಾಳ್ ಪರ ತಾವು ಮುಂದುವರೆದರೆ ಅನಿವಾರ್ಯವಾಗಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಈಗ ಪಂಚಮಸಾಲಿ ಟ್ರಸ್ಟ್ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಒಂದು ಡೆಡ್ ಲೈನ್ ಕೊಟ್ಟಿದೆ. ಒಂದು ವಾರದಲ್ಲಿ ಶ್ರೀಗಳು ತಮ್ಮ ನಡವಳಿಕೆಯನ್ನ ಬದಲಾವಣೆ ಮಾಡ್ಕೋಬೇಕು. ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅನಿವಾರ್ಯವಾಗಿ ನಾವು ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಪಂಚಮಸಾಲಿ ಟ್ರಸ್ಟ್ ಅವರು ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ. ಪಂಚಮಸಾಲಿ ಪೀಠದ ಸ್ವಾಮೀಜಿಗಳು, ಈ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ ನಂತರ ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ, ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಈಗ ಪಂಚಮಸಾಲಿ ಟ್ರಸ್ಟ್ ಡೆಡ್ ಲೈನ್ ಅನ್ನ ಕೊಟ್ಟಿದೆ. ಸ್ವಾಮೀಜಿಗಳಿಗೆ ಇನ್ನೊಮ್ಮೆ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ, ನೀವು ಇನ್ನು ಮುಂದೆ ಏನಾದರೂ ಬಸನಗೌಡ ಪಾಟೀಲ್ ಯತ್ನಾಳ ಪರವಾಗಿ ಅಥವಾ ಯಾವುದೇ ಪಕ್ಷದ ಪರವಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ನೀವು ಮಾತಾಡಿದ್ದಾದ್ರ ಅಥವಾ ಯಾವುದೇ ಹೋರಾಟದಲ್ಲಿ ಭಾಗವಹಿಸಿದ್ದಾದ್ರ ಟ್ರಸ್ಟಿನ ಪದಾಧಿಕಾರಿಗಳು ಅನಿವಾರ್ಯವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಾಗತ್ತೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು ಅಂತ ನಾನು ಮನವಿ ಮಾಡಿಕೊಳ್ತೇನೆ. ಕಾರಣ ಅಂದ್ರೆ ಇಷ್ಟೇ, ಸ್ವಾಮಿಗಳೇ ಆದಂತವರು, ಅದರ ವಿಶೇಷವಾಗಿ ಪಂಚಮಸಾಲಿ ಸಮಾಜದ ಸ್ವಾಮಿಗಳು ಏನಾಗಿದ್ದಾರಲ್ಲ, ಸಮಾಜ ಸಂಘಟನೆ ಮಾಡಬೇಕು, ಸಮಾಜ ಆರ್ಥಿಕವಾಗಿ ಹಿಂದುಳಿದಂತವರಿಗೆ ಸಹಾಯ ಮಾಡಬೇಕು, ಶೈಕ್ಷಣಿಕವಾಗಿ ಸಹಾಯ ಮಾಡಬೇಕು, ಔದ್ಯೋಗಿಕ ಸಹಾಯ ಮಾಡಬೇಕನ್ನೋ ದೃಷ್ಟಿಯಿಂದ ಅವರು ಸ್ವಾಮಿಯಾರು ಮಾಡಿದಾರೆ ಹೊರತು ಯಾರೊಬ್ಬ ವೈಯಕ್ತಿಕವಾದ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳೋದ್ರ ಸಲುವಾಗಿ ಅಲ್ಲ. ಈ ಹಿನ್ನೆಲೆ ಅರ್ಥ ಮಾಡಿಕೊಂಡು ಅವರ ವರ್ತನೆಯೊಳಗ ತಿದ್ದುಕೊಂಡ್ರೆ ಒಳ್ಳೆಯದು ಅಂತ ನಾ ಈ ಮೂಲಕ ಅವರಿಗೆ ಮನವಿ ಮಾಡ್ಕೊಳ್ತೇನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರಕಾಶ್ ಹಿರೇಮಠ್, ನಮ್ಮ ಪ್ರತಿನಿಧಿ ಈಗ ಫೋನ್ ಸಂಪರ್ಕದಲ್ಲಿ. ಪ್ರಕಾಶ್, ಈಗ ಇಡೀ ಸಮುದಾಯ ಯತ್ನಾಳ್ ಪರವಾಗಿದೆ ಅಂತ ಇದೇ ಸ್ವಾಮಿಗಳು ಹೇಳ್ತಾ ಇದ್ರು. ಈಗ ಅದೇ ಪಂಚಮಸಾಲಿ ಟ್ರಸ್ಟ್ ಅವರು ಗಡುವು ಕೊಟ್ಟಿದ್ದಾರಲ್ಲ, ಯಾಕೆ? ಎಸ್, ಖಂಡಿತವಾಗಿ ಶ್ರೀಪಾದ್ ಪಾಟೀಲ್. ಏನಂದ್ರೆ ಒಂದ್ ಕಡೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಏನಿದೆ, ಆ ಟ್ರಸ್ಟ್ ಹಾಗೂ ಏನು ಕೂಡಲ ಸಂಗಮ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿಗಳ ನಡುವಿನ ಒಂದು ತಿಕ್ಕಾಟ ತಾರಕಕ್ಕೆ ಏರಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಒಂದ್ ಕಡೆ ಈ ವಿಚಾರವಾಗಿ ಕಳೆದ ಹಲವು ದಿನಗಳಿಂದಲೂ ಕೂಡ ಕಳೆದ ವಾರವಷ್ಟೇ ಏನು ಹುಬ್ಬಳ್ಳಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸುವ ಮೂಲಕ ಸ್ವಾಮೀಜಿಗಳ ನಡೆ ವಿರುದ್ಧ ಒಂದು ಆಕ್ರೋಶವನ್ನ ಇದೇ ಒಂದು ಸಮಾಜದ ಮುಖಂಡರು ಹೊರಹಾಕಿದ್ರು. ಇವತ್ತು ಕೂಡ ಒಂದು ಮಹತ್ವವಾದಂತಹ ಪತ್ರಿಕಾಗೋಷ್ಠಿಯನ್ನ ಮಾಡುವ ಮೂಲಕ ಸ್ವಾಮೀಜಿಗಳ ನಡೆ ವಿರುದ್ಧ ಸಾಕಷ್ಟು ಒಂದು ಅಸಮಾಧಾನ ಕೂಡ ಹೊರಹಾಕಿರುವಂತದ್ದು. ಇದರಲ್ಲಿ ಪ್ರಮುಖವಾದಂತಹ ಅಂಶ ಅಂದ್ರೆ ಸ್ವಾಮೀಜಿಗಳಂದ್ರೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ಕೇವಲ ಒಬ್ಬ ವ್ಯಕ್ತಿಯ ಪರವಾಗಿ ಒಂದು ಹೋರಾಟಕ್ಕೆ ಇಳಿದಿದ್ದಾರೆ. ಇದು ಸಮಾಜ ಒಪ್ಪುವುದಿಲ್ಲ. ಹೀಗಾಗಿ ಅವರಿಗೆ ಒಂದು ವಾರಗಳ ಕಡೆ ಗಡುವನ್ನ ನೀಡ್ತಾ ಇದ್ವಿ ಅಂತಕ್ಕಂಥ ಒಂದು ಸ್ಪಷ್ಟವಾದಂತಹ ಎಚ್ಚರಿಕೆಯನ್ನ ಸ್ವಾಮೀಜಿಗಳಿಗೆ ಪಂಚಮಸಾಲಿ ಸಮಾಜದ ಮುಖಂಡರು ನೀಡಿರ್ತಕ್ಕಂಥದ್ದು. ಏನು ವಿಜಯಾನಂದ ಕಾಶ್ಯಪ್ನವರು ಇರ್ಬೋದು, ಮೋಹನ್ ಲಿಮಿಕಾ ಇರ್ಬೋದು, ಮುರುಗೇಶ್ ನಿರಾಣಿ ಇರ್ಬೋದು, ಹೀಗೆ ಅನೇಕ ಒಂದು ಮುಖಂಡರ ಒಂದು ಪತ್ರಿಕಾಗೋಷ್ಠಿ ಮೂಲಕ ಸ್ವಾಮೀಜಿಗಳಿಗೆ, ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ ಅವರ ನಡೆಯನ್ನ ಬದಲಾವಣೆ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿ ಪರವಾಗಿ, ಒಂದು ಪಕ್ಷದ ಪರವಾಗಿ ಸ್ವಾಮೀಜಿಗಳು ಹೋಗಬಾರದು. ಅವರ ನಡೆ ನಮಗೆ ಸಾಕಷ್ಟು ಅಸಮಾಧಾನವನ್ನು ತಂದಿದೆ ಅಂತಕ್ಕಂಥ ಒಂದು ಅಸಮಾಧಾನವನ್ನು ಕೂಡ ಇವತ್ತು ಹೊರ ಹಾಕಿರತಕ್ಕಂಥದ್ದು. ಜೊತೆಗೆ ಸ್ವಾಮೀಜಿಗಳ ನಡೆ ವಿರುದ್ಧ ಇವತ್ತು ಮಹತ್ವದ ಒಂದು ಹೇಳಿಕೆಯನ್ನು ನೀಡುವ ಮೂಲಕ ಗಡುವನ್ನ ನೀಡಿದ್ದಾರೆ. ಈಗಾಗಲೇ ಜಯಮೃತ್ಯುಂಜಯ ಸ್ವಾಮೀಜಿಗಳು ತಮ್ಮ ನಡೆಯನ್ನ ಬದಲಾವಣೆ ಮಾಡ್ಕೋಬೇಕು, ತಮ್ಮ ವರಸೆಯನ್ನ ಬದಲಾವಣೆ ಮಾಡ್ಕೋಬೇಕು. ಒಂದ್ ವೇಳೆ ಅವರ ವರಸೆಯನ್ನ, ಅವರ ನಡೆಯನ್ನ ಬದಲಾವಣೆ ಮಾಡಿಕೊಳ್ಳದೆ ಹೋದ್ರೆ ಒಂದು ವಾರದ ಒಳಗಾಗಿ ಅವರನ್ನ ಪೀಠದಿಂದ ತೆಗೆಯುವಂತ ಒಂದು ಅಧಿಕಾರ ಕೂಡ ಟ್ರಸ್ಟ್ಗೆ ಇದೆ ಅಂತಕ್ಕಂಥ ಒಂದು ಸ್ಪಷ್ಟವಾದಂತಹ ಎಚ್ಚರಿಕೆಯನ್ನ ಸ್ವಾಮೀಜಿಗಳಿಗೆ ನೀಡಿರುವಂತದ್ದು. ಶ್ರೀಪಾದ್ ಪಾಟೀಲ್, ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಸ್ವಾಮೀಜಿಗಳು ಮತ್ತು ಒಂದ್ ಕಡೆ, ಯಾಕಂದ್ರೆ ಸ್ವಾಮೀಜಿಗಳೇ ಸ್ವತಃ ಸಮಾಜ ಯತ್ನಾಳ್ ಪರವಾಗಿ ಇದೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟಿದ್ರು. ಆದ್ರೆ ಇದನ್ನ ಗಮನಿಸ್ತಾ ಇದ್ರೆ ಒಂದ್ ಕಡೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಏನಿದೆ, ಈ ಟ್ರಸ್ಟ್ ಇದಕ್ಕೆ ವಿರುದ್ಧವಾಗಿರುವಂತದ್ದು. ಯಾಕಂದ್ರೆ ಸ್ವಾಮೀಜಿಗಳ ನಡೆಯನ್ನ ಸಾಕಷ್ಟು ಖಂಡನೆ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಜೊತೆಗೆ ಒಂದು ವಾರಗಳ ಕಾಲ ಸ್ವಾಮೀಜಿಗಳಿಗೆ ಈಗಾಗಲೇ ಗಡುವನ್ನ ನೀಡುವ ಮೂಲಕ ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ ಸ್ಪಷ್ಟವಾದಂತಹ ಒಂದು ಸಂದೇಶ, ಅದೇ ರೀತಿ ಸ್ಪಷ್ಟವಾದಂತಹ ಒಂದು ಎಚ್ಚರಿಕೆಯನ್ನ ಈ ಏನು ಪಂಚಮಸಾಲಿ ಸಮಾಜದ ಮುಖಂಡರು ನೀಡಿರುವಂತದ್ದು. ಶ್ರೀಪಾದ್ ಪಾಟೀಲ್, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ. ಅಲ್ಲಿಗೆ ಜಯ ಮೃತ್ಯುಂಜಯ ಶ್ರೀಗಳಿಗೆ ಒಂದು ವಾರದ ಗಡುವನ್ನ ಪಂಚಮಸಾಲಿ ಟ್ರಸ್ಟ್ ನೀಡಿದೆ. ಈ ಒಂದು ವಾರಗಳ ಅವಧಿಯಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ತಮ್ಮ ನಡವಳಿಕೆಯನ್ನ ಚೇಂಜ್ ಮಾಡ್ಕೋಬೇಕು. ಏನ್ ನಡವಳಿಕೆ ಅಂತಂದ್ರೆ, ಇವರು ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಬಾರದು, ಯತ್ನಾಳ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡಬಾರದು,
ಇದೇ ರೀತಿಯ ಮಾತುಗಳು ಮುಂದುವರಿಬಾರದು. ಇದು ಮುಂದುವರಿದ್ರೆ ಅನಿವಾರ್ಯವಾಗಿ ನಾವು ಕಠಿಣ ಕ್ರಮ ಕೈಗೊಳ್ಳಬೇಕಾಗತ್ತೆ ಸ್ವಾಮೀಜಿಗಳ ವಿರುದ್ಧ ಅಂತ ಹೇಳಿ ಪಂಚಮಸಾಲಿ ಟ್ರಸ್ಟ್ ಅವರು ಹೇಳ್ತಾ ಇದ್ದಾರೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಜಯ ಮೃತ್ಯುಂಜಯ ಶ್ರೀಗಳಿಗೆ ಪಂಚಮಸಾಲಿ ಟ್ರಸ್ಟ್ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ರಾಜಕೀಯ ವಿಚಾರಗಳಲ್ಲಿ ಭಾಗಿಯಾಗಬಾರದು, ರಾಜಕೀಯ ಚಟುವಟಿಕೆಗಳಲ್ಲಿ ನೀವು ತೊಡಗಿಸಿಕೊಳ್ಳಬಾರದು, ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಬಾರದು. ಜೊತೆಗೆ ಯತ್ನಾಳ್ ಪರ ತಾವು ಮುಂದುವರೆದರೆ ಅನಿವಾರ್ಯವಾಗಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಈಗ ಪಂಚಮಸಾಲಿ ಟ್ರಸ್ಟ್ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಒಂದು ಡೆಡ್ ಲೈನ್ ಕೊಟ್ಟಿದೆ. ಒಂದು ವಾರದಲ್ಲಿ ಶ್ರೀಗಳು ತಮ್ಮ ನಡವಳಿಕೆಯನ್ನ ಬದಲಾವಣೆ ಮಾಡ್ಕೋಬೇಕು. ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅನಿವಾರ್ಯವಾಗಿ ನಾವು ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಪಂಚಮಸಾಲಿ ಟ್ರಸ್ಟ್ ಅವರು ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ. ಪಂಚಮಸಾಲಿ ಪೀಠದ ಸ್ವಾಮೀಜಿಗಳು, ಈ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ ನಂತರ ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ, ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಈಗ ಪಂಚಮಸಾಲಿ ಟ್ರಸ್ಟ್ ಡೆಡ್ ಲೈನ್ ಅನ್ನ ಕೊಟ್ಟಿದೆ. ಸ್ವಾಮೀಜಿಗಳಿಗೆ ಇನ್ನೊಮ್ಮೆ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ, ನೀವು ಇನ್ನು ಮುಂದೆ ಏನಾದರೂ ಬಸನಗೌಡ ಪಾಟೀಲ್ ಯತ್ನಾಳ ಪರವಾಗಿ ಅಥವಾ ಯಾವುದೇ ಪಕ್ಷದ ಪರವಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ನೀವು ಮಾತಾಡಿದ್ದಾದ್ರ ಅಥವಾ ಯಾವುದೇ ಹೋರಾಟದಲ್ಲಿ ಭಾಗವಹಿಸಿದ್ದಾದ್ರ ಟ್ರಸ್ಟಿನ ಪದಾಧಿಕಾರಿಗಳು ಅನಿವಾರ್ಯವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಾಗತ್ತೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು ಅಂತ ನಾನು ಮನವಿ ಮಾಡಿಕೊಳ್ತೇನೆ. ಕಾರಣ ಅಂದ್ರೆ ಇಷ್ಟೇ, ಸ್ವಾಮಿಗಳೇ ಆದಂತವರು, ಅದರ ವಿಶೇಷವಾಗಿ ಪಂಚಮಸಾಲಿ ಸಮಾಜ ಸ್ವಾಮಿಗಳೇನಾಗಿದ್ದಾರಲ್ಲ, ಸಮಾಜ ಸಂಘಟನೆ ಮಾಡಬೇಕು, ಸಮಾಜ ಆರ್ಥಿಕವಾಗಿ ಹಿಂದುಳಿದಂತವರಿಗೆ ಸಹಾಯ ಮಾಡಬೇಕು, ಶೈಕ್ಷಣಿಕವಾಗಿ ಸಹಾಯ ಮಾಡಬೇಕು, ಔದ್ಯೋಗಿಕ ಸಹಾಯ ಮಾಡಬೇಕನ್ನೋ ದೃಷ್ಟಿಯಿಂದ ಅವರು ಸ್ವಾಮಿಯಾರು ಮಾಡಿದಾರೆ ಹೊರತು ಯಾರೊಬ್ಬ ವೈಯಕ್ತಿಕವಾದ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳೋದ್ರ ಸಲುವಾಗಿ ಅಲ್ಲ. ಈ ಹಿನ್ನೆಲೆ ಅರ್ಥ ಮಾಡಿಕೊಂಡು ಅವರ ವರ್ತನೆಯೊಳಗ ತಿದ್ದುಕೊಂಡ್ರೆ ಒಳ್ಳೆಯದು ಅಂತ ನಾ ಈ ಮೂಲಕ ಅವರಿಗೆ ಮನವಿ ಮಾಡ್ಕೊಳ್ತೇನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರಕಾಶ್ ಹಿರೇಮಠ, ನಮ್ಮ ಪ್ರತಿನಿಧಿ ಈಗ ಫೋನ್ ಸಂಪರ್ಕದಲ್ಲಿ. ಪ್ರಕಾಶ್, ಈಗ ಇಡೀ ಸಮುದಾಯ ಯತ್ನಾಳ್ ಪರವಾಗಿದೆ ಅಂತ ಇದೇ ಸ್ವಾಮಿಗಳು ಹೇಳ್ತಾ ಇದ್ರು. ಈಗ ಅದೇ ಪಂಚಮಸಾಲಿ ಟ್ರಸ್ಟ್ ಅವರು ಗಡುವು ಕೊಟ್ಟಿದ್ದಾರಲ್ಲ, ಯಾಕೆ? ಎಸ್, ಖಂಡಿತವಾಗಿ ಶ್ರೀಪಾದ್ ಪಾಟೀಲ್. ಏನಂದ್ರೆ ಒಂದ್ ಕಡೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಏನಿದೆ, ಆ ಟ್ರಸ್ಟ್ ಹಾಗೂ ಏನು ಕೂಡಲ ಸಂಗಮ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನಡುವಿನ ಒಂದು ತಿಕ್ಕಾಟ ತಾರಕಕ್ಕೆ